ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಶನಿವಾರ ನೈಟು 9 ಗಂಟೆಗೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ನಾವು ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀನಿ. ಇವಾಗ ಯಾವ ದೇವಸ್ಥಾನ ಅಂತ ಹೇಳಿದ್ರೆ ತಮಿಳ್ನಾಡಿನ ದೇವಸ್ಥಾನ ಫ್ರೆಂಡ್ಸ್. ಎಷ್ಟೋ ದಿನದಿಂದ ಪ್ಲ್ಯಾನ್ ಮಾಡಿದ್ದೀವಿ ಹೋಗಬೇಕು ಅಲ್ಲಿಗೆ ಅಂತ ಹೇಳ್ಬಿಟ್ಟು, ಬಟ್ ಹೋಗೋಕ್ಕೆ ಆಗಿರಲಿಲ್ಲ ನಮಗೆ. ಅಂದರೆ ಕೆಲವೊಂದು ಸಲ ನಾವು ಯಾವುದೇ ದೇವ್ರನ್ನ ದರ್ಶನ ಮಾಡಬೇಕು ಅಂತ ಹೇಳಿದ್ರೆ ದೇವರ ಅನುಗ್ರಹ ಇರಬೇಕು, ಅವರು ತಾನಾಗೆ ಕರ್ಸ್ಕೋಬೇಕು ನಮ್ಮನ್ನು ಅಂತ ಹೇಳ್ತಾರೆ ಕೆಲವರು. ಮೋಸ್ಟ್ಲಿ ನನಗೆ ಅದೃಷ್ಟ ಇಷ್ಟು ದಿನ ಸಿಕ್ಕಿರಲಿಲ್ಲ. ಇವಾಗ ನನಗೆ ಅಂಥ ಒಂದು ಅದೃಷ್ಟ ಸಿಕ್ಕಿದೆ ಅಂತ ಅನ್ಕೋತೀನಿ. ತುಂಬ ವರ್ಷದಿಂದ ಅನ್ಕೋತಾ ಇದ್ದೆ ಅದನ್ನು ದರ್ಶನ ಮಾಡಬೇಕು ಅಂತ ಹೇಳ್ಬಿಟ್ಟು, ಬಟ್ ಆ ದೇವಸ್ಥಾನಕ್ಕೆ ಇವತ್ತವರೆಗೂ ಹೋಗೋಕ್ಕೆ ಆಗಿರಲಿಲ್ಲ. ಅಂಥದ್ರಲ್ಲಿ ಶನಿವಾರ ಸಡನ್ನಾಗಿ ಹಿಂಗೆ ಮಾತಾಡ್ಕೊಂಡು ಕೂತಿರೋವಾಗ ಸಡನ್ನಾಗಿ ರೆಡಿಯಾಗಿ ಹೊರಟಿದ್ದು. ಅಲ್ಲಿಗೆ ಹೋಗಬೇಕು ಅನ್ನೋ ಯಾವ ಪ್ಲ್ಯಾನು ಕೂಡ ನಮಗಿರಲಿಲ್ಲ. ಬಟ್ ಸಡನ್ನಾಗಿ ಎಲ್ರೂ ಹೊರಡೋಣ ಇವತ್ತು ಶನಿವಾರ ಹೋಗ್ಬಿಟ್ಟು ಹಂಗೆ ರಿಟರ್ನ್ ಬರಬೇಕು ಅಂತಂದು ಹೇಳ್ಬಿಟ್ಟು, ಯಾಕೆಂದರೆ ಸೋಮವಾರ ಕೆಲ್ಸಕ್ಕೆ ಬೇರೆ ಹೋಗೋರಿದ್ದರು. ಸೊ ಹಂಗಾಗಿ ರಿಟರ್ನ್ ಬರಬೇಕು ಅಂತಂದು ಹೇಳ್ಬಿಟ್ಟು ನಾವು ರೆಡಿಯಾಗಿ ಹೊರಟಿದ್ದೀವಿ. ನಿಮಗೆಲ್ಲ ಆಲ್ರೆಡಿ ಗೊತ್ತಿರುತ್ತೆ, ತಿರುವಣ್ಣಾಮಲೈ ತಮಿಳ್ನಾಡಲ್ಲಿರೋದು. ಅದೆಂಥ ಪುಣ್ಯಕ್ಷೇತ್ರ ಅಂತಂದು ಹೇಳ್ಬಿಟ್ಟು ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ. ಸೊ ನನಗೆ ಇವತ್ತು ಅಲ್ಲಿಗೆ ಹೋಗೋದಕ್ಕೆ ದಾರಿ ಸಿಕ್ಕಿದ್ದು ನನ್ನ ಅದೃಷ್ಟ ಅಂತ ಅನ್ಕೋತೀನಿ. ನೋಡಿ, ಇವಾಗ ನಾನೆಲ್ಲ ಮನೆಗೆ ಬಂದು, ಅಂದರೆ ನಾನು ಅದಕ್ಕೆ ಮುಂಚೆ ನಾನು ರಾಯರ ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿಂದ ಬರೋ ಅಷ್ಟರಲ್ಲಿ ಟೈಮ್ ಆಯಿತು. ಸಡನ್ನಾಗಿ ಇದು ಪ್ಲ್ಯಾನ್ ಆಗಿದ್ದರಿಂದ ಬಂದು ಮತ್ತೆ ಎಲ್ಲ ಸ್ನಾನ ಮಾಡಿಕೊಂಡು 9:45ಗೆ ನಾನು ಮನೆ ಬಿಡ್ತಾಯಿದ್ದೀನಿ. ಕಾವೇರಕ್ಕ ಅವರೆಲ್ಲರೂ ಅಲ್ಲಿ ಬಸ್ ಸ್ಟಾಪಲ್ಲಿ ಸಿಗ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು 9:45ಗೆ ಮನೆ ಬಿಟ್ಬಿಟ್ಟು ಕಾವೇರಕ್ಕ ಅವ್ರ ಹತ್ರ ಹೊರಡ್ತಾ ಇದ್ದೀನಿ. ನಾನಿವಾಗ ನೈಟು ಒಬ್ಬಳೇ ನಮ್ಮ ಮನೆಯಿಂದ ಬಸ್ ಸ್ಟಾಪಿಗೆ ಬರ್ತಾಯಿದ್ದೀನಿ ಫ್ರೆಂಡ್ಸ್. ಇವಾಗ ಅದು ಎಷ್ಟು ಆಸೆ ಇತ್ತು ಫ್ರೆಂಡ್ಸ್ ನನಗೆ ಅಲ್ಲಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು. ತುಂಬ ಖುಷಿ ಆಗ್ತಿದೆ ಇವತ್ತು ನಾನು ಹೋಗ್ತಾ ಇರೋದಕ್ಕೆ. ಇಷ್ಟು ದಿವಸ ಬೇಕಾಗಿತ್ತಲ್ವ ನಮಗೆ ದರ್ಶನ ಸಿಗೋದಕ್ಕೆ ಅಂತ ಹೇಳ್ಬಿಟ್ಟು. ನೋಡಿ, ಕಾವೇರಕ್ಕರು ಕೂಡ ಸಿಕ್ಕಿದ್ರು. ಅಲ್ಲಿಂದ ನಾವು ಬಸ್ ಸ್ಟಾಪ್ಗೆ ಹೊರಟ್ವಿ ಫ್ರೆಂಡ್ಸ್. ಅಲ್ಲಿಂದ ಬಸ್ ಸ್ಟಾಪ್ಗೆ ಹೋಗ್ಬಿಟ್ಟು ಅಲ್ಲಿಂದ ನಾವು ತಿರುವಣ್ಣಾಮಲೈ ಬಸ್ಸಿಗೆ ಹೋಗೋಣ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ರಶ್ಶು ಫ್ರೆಂಡ್ಸ್. ಒಂದು ಬಸ್ಸಲ್ಲೂ ನಮಗೆ ಸೀಟ್ ಸಿಕ್ಕಿಲ್ಲ. ಹತ್ತತ್ರ ಒಂದು 5ರಿಂದ 6 ಬಸ್ ಮಿಸ್ ಮಾಡ್ಕೊಂಡಿವಿ ನಾವು. ನೋಡಿ, ಶಾಂತಕ್ಕ ಕೂಡ ಬಂದಿದ್ದಾರೆ. ಸೊ ಆಮೇಲೆ ಅಣ್ಣ ಕೂಡ ಬಂದಿದ್ದರು. ನಾವು 4 ಜನ ಹೊರಡ್ತಾ ಇದ್ದೀವಿ ಇಲ್ಲಿಂದ. ಬಸ್ಸಲ್ಲಿ ಸೀಟ್ ಅಂತೂ ಸಿಕ್ಕಲೇ ಇಲ್ಲ. ಕೆಳಗಡೆ ಕೂತ್ಕೊಂಡು ಬಂದಿದ್ದಾಯಿತು. ಆದರೂ ಪರವಾಗಿಲ್ಲ, ದರ್ಶನ ಮಾಡಲೇಬೇಕು ಅನ್ನೋದೊಂದು ಖುಷಿ ಇತ್ತು ನಮಗೆ. ಇವಾಗ ನಾವು ಕೃಷ್ಣಗಿರಿಗೆ ಬಂದ್ವಿ. ಕೃಷ್ಣಗಿರಿನೇ ನೈಟ್ 1 ಗಂಟೆ ಆಯಿತು. ಸೊ ಇಲ್ಲಿ ಸ್ವಲ್ಪ ಟೈಮ್ ಕೊಟ್ಟಿದ್ದರು. ಅದನ್ನು ಸ್ವಲ್ಪ ಟೀ ಕಾಫಿ ಎಲ್ಲ ಕುಡ್ಕೊಂಡು ಅಲ್ಲಿಂದ ನಾವು ತಿರುವಣ್ಣಾಮಲೈಗೆ ಬಸ್ಸಲ್ಲಿ ಹೋಗ್ತಾಯಿದ್ದೀವಿ. ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಬೆಳಗಿನ ಜಾವ 4 ಗಂಟೆ ಆಯಿತು ಫ್ರೆಂಡ್ಸ್. ನಾವು ಬೆಂಗಳೂರಿಂದ ಹೊರಡೋ ಅಂಥವ್ರಿಗೆ ನಾನು ಹೇಳೋದು ಸ್ಯಾಟ್ಲೈಟ್ ಬಸ್ ಸ್ಟಾಪ್ಗೆ ಹೋಗ್ಬಿಟ್ಟು ಅಲ್ಲಿಂದ ಹೊರಡಿ ಅಂತ ಹೇಳ್ಬಿಟ್ಟು. ಯಾಕೆಂದರೆ ಸೆಂಟ್ರಲ್ ಎಲ್ಲ ಹತ್ಕೊಂಡ್ರೂ ನಿಮ್ಗೆ ಸೀಟ್ ಸಿಕ್ಕೋದಿಲ್ಲ. ಹಂಗಾಗಿ ಸ್ಯಾಟ್ಲೈಟ್ ಬಸ್ ಸ್ಟಾಪ್ ಹೋಗ್ಬಿಟ್ಟು ಹತ್ಕೊಂಡು ಹೋಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ 4 ಗಂಟೆ ಆಗಿದೆ. ನಾವು ಬಸ್ ಸ್ಟ್ಯಾಂಡಿಂದ ದೇವಸ್ಥಾನದ ಹತ್ರ ನಡ್ಕೊಂಡು ಹೋಗ್ತಾ ಇದ್ವಿ ಗಿರಿ ಪ್ರದಕ್ಷಿಣೆಗೆ. ಯಾಕೆ ಅಂತ ಹೇಳಿದ್ರೆ ತುಂಬ ರಶ್ ಆಗಿಬಿಡುತ್ತೆ. ಆಮೇಲೆ ಹೋಗ್ತಾ ಹೋಗ್ತಾ ಫಸ್ಟು ಗಿರಿ ಪ್ರದಕ್ಷಿಣೆ ಮಾಡ್ಕೊಂಡು ಬಂದುಬಿಡೋಣ, ಆಮೇಲೆ ದೇವ್ರ ದರ್ಶನ ಮಾಡೋಣ ಅಂತಂದು ಹೇಳ್ಬಿಟ್ಟು. ಗಿರಿ ಪ್ರದಕ್ಷಿಣೆಗೆ ಇಷ್ಟೊಂದೆಲ್ಲ ಜನ ಇರ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಯಾಕೆಂದರೆ ನೈಟೆಲ್ಲ ಸುತ್ತುತ್ತಾರೆ. ಬೆಳಗ್ಗೆ ಟೈಮು ಬಿಸಿಲಿರುತ್ತೆ ಅನ್ನೋ ಕಾರಣಕ್ಕೆ 24/7 ಯಾವಾಗಲೂ ಸುತ್ತುತ್ತಾ ಇರ್ತಾರೆ ಫ್ರೆಂಡ್ಸ್. ಇಲ್ಲಿ ದೇವ್ರ ನೆಲೆ ನಿಂತಿರೋದೇ ಇಲ್ಲಿ ಬೆಟ್ಟದ ರೂಪದಲ್ಲಿ. ಸೊ ಹಂಗಾಗಿ ನಾವು ಒಳಗಡೆ ಲಿಂಗನ ದರ್ಶನ ಮಾಡಿದ್ರೆ ಎಷ್ಟು ಪುಣ್ಯ ಸಿಗುತ್ತೋ, ಅದೇ ಥರ ಗಿರಿನ ಪ್ರದಕ್ಷಿಣೆ ಮಾಡೋದ್ರಿಂದ ಅಷ್ಟೇ ಪುಣ್ಯ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಹಂಗಾಗಿ ನಾವು ಬರೋವಾಗ ಬಸ್ ಸ್ಟಾಪಿಂದ ದೇವಸ್ಥಾನದ ಹತ್ರ ಬರೋದಕ್ಕೆ ಒಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ. ನಡ್ಕೊಂಡೇ ಬರ್ಬೋದು, ಕೆಲವರೆಲ್ಲ ಆಟೋದಲ್ಲಿ ಕೂಡ ಬರ್ಬೋದು. ಅಲ್ಲಿಂದ ನೋಡಿ, ನಾವು ಬರೋವಾಗ 1-2 ದೇವಸ್ಥಾನಗಳು ಸಿಕ್ಕುತ್ತೆ ಇಲ್ಲೇ. ಸೊ ಅವೆರಡು ದೇವಸ್ಥಾನಗಳಿಗೆ ಕೈ ಮುಗಿದು ನಾವು ಅಲ್ಲಿಂದ ಬರ್ತಾಯಿದ್ದೀವಿ. ಬರೋವಾಗ ಏನು ಪ್ರಾಬ್ಲಮ್ ಇಲ್ಲ ಫ್ರೆಂಡ್ಸ್. ಅಲ್ಲಿ ರೂಮ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಬರ್ತೀವಿ ಅನ್ನೋರು ಕೂಡ ಬರಬಹುದು. ಇಲ್ಲ ನಮಗೆ ಬೇಗ ಅರ್ಜೆಂಟ್ ಇದೆ ಹೋಗಬೇಕು ಅನ್ನೋ ಅಂಥವ್ರಿಗೆ ಅಲ್ಲಿ ಲಗೇಜ್ ಹಾಕೋದಕ್ಕೆ ಲಗೇಜ್ ರೂಮ್ಗಳೆಲ್ಲ ಇದೆ. ಸೊ ಅಲ್ಲಿ ಹೋಗಿ ಲಗೇಜ್ ಎಲ್ಲ ಹಾಕ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಹಂಗೇ ಗಿರಿ ಪ್ರದಕ್ಷಿಣೆಗೂ ಕೂಡ ಹೊರಡ್ತಾರೆ. ಸೊ ನಾವು ಕೂಡ ಹೋಗ್ಬಿಟ್ಟು ಅಲ್ಲೆಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಕೈಕಾಲು ಮುಖ ಎಲ್ಲ ತೊಳ್ಕೊಂಡು, ನೋಡಿ 4 ಗಂಟೆ ಆಗಿದೆ. ಇವಾಗ ನಾವು ಕೈಕಾಲು ಮುಖ ತೊಳ್ಕೊಂಡು ದೇವಸ್ಥಾನಕ್ಕೆ ಹೋಗೋದು ಬೇಡ, ಫಸ್ಟು ಗಿರಿ ಪ್ರದಕ್ಷಿಣೆ ಮಾಡೋಣ. ಗಿರಿ ಪ್ರದಕ್ಷಿಣೆಯಿಂದ ತುಂಬ ಪ್ರಾಮುಖ್ಯತೆ ಇದೆ ಫ್ರೆಂಡ್ಸ್ ಗಿರಿ ಪ್ರದಕ್ಷಿಣೆಗೆ ಅಲ್ಲಿ. ಹಂಗಾಗಿ ನಾವು ಫಸ್ಟ್ ಗಿರಿ ಪ್ರದಕ್ಷಿಣೆ ಮಾಡ್ಕೊಂಬರೋಣ ಅಂತಂದು ಹೇಳ್ಬಿಟ್ಟು ಹೊರಡ್ತಾ ಇದ್ದೀವಿ.
ಬನ್ನಿ ಫ್ರೆಂಡ್ಸ್, ಇವಾಗ ಇಲ್ಲಿಂದ ಹೊರಡೋಣ. ನಾವು ಗಿರಿ ಪ್ರದಕ್ಷಿಣೆಗೆ ಇಲ್ಲಿಂದ ಹೋಗ್ತಾ ಇದ್ದೀವಿ, ನೋಡ್ತಾ ಇರ್ಬೋದು. ಬೆಳಗಿನ ಜಾವ 4:15 ಆಗಿದೆ. ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ ನಾವು. ಅಲ್ಲೇ ದೇವಸ್ಥಾನಕ್ಕೆ ಕೈ ಮುಗಿದ್ಬಿಟ್ಟು ಇಲ್ಲಿಂದ ನಾವು ಗಿರಿ ಪ್ರದಕ್ಷಿಣೆಗೆ ಹೊರಡಬೇಕು. ಅಲ್ಲಿಂದ ನಾವು ರಾಜಗೋಪುರದ ಹತ್ರ ಬರ್ತಾ ಇದ್ದೀವಿ. ನಾವು ರಾಜಗೋಪುರದ ಹತ್ರ ಬಂದ್ಬಿಟ್ಟು ಅಲ್ಲಿ ನಾವು ಕಡ್ಡಿ ಕರ್ಪೂರ ಕಾಯಿ ಎಲ್ಲ ಹಚ್ಬಿಟ್ಟು ಅಲ್ಲಿ ಪೂಜೆ ಎಲ್ಲ ಮಾಡಿ ನಮ್ಮ ಮನಸ್ಸಲ್ಲಿ ಏನೆಲ್ಲ ಬೇಡಿಕೆಗಳಿರುತ್ತೆ ಅದನ್ನೆಲ್ಲ ಬೇಡ್ಕೊಂಡು ಆಮೇಲೆ ನಾವು ಗಿರಿ ಪ್ರದಕ್ಷಿಣೆಗೆ ಹೊರಟ್ರೆ ನಾವೇನೇ ಬೇಡ್ಕೊಂಡ್ರೂ ನೆರವೇರುತ್ತೆ ಅಂತ ಹೇಳ್ತಾರೆ. ನೋಡಿ, ಇದು ರಾಜಗೋಪುರದ ಹತ್ರ ಬಂದಿದ್ದೀವಿ. ಇನ್ನು ಕತ್ಲಾಗಿರೋದ್ರಿಂದ ಗೋಪುರ ನಿಮಗೆ ಕಾಣಿಸ್ದೇ ಇರ್ಬೋದು. ಈ ಕಡೆ ಒಂದು ಗೋಪುರ ಇದೆ, ಜೊತೆಗೆ ನೋಡಿ ಈ ಕಡೆ ಕೂಡ ಒಂದು ಗೋಪುರ ಇದೆ. ಇಲ್ಲಿ ಕಾಯಿ ಕಡ್ಡಿ ಕರ್ಪೂರ ಎಲ್ಲನ ಹಚ್ಬಿಟ್ಟು ಇಲ್ಲಿಂದ ನಾವು ಗಿರಿ ಪ್ರದಕ್ಷಿಣೆಗೆ ಹೊರಡಬೇಕಾಗುತ್ತೆ. ನಮ್ಮ ಮನಸ್ಸಲ್ಲಿ ಏನೇನೆಲ್ಲ ಅಂದ್ಕೊಂಡಿರ್ತೀವಿ ನಾವು ಅದೆಲ್ಲ ಈಡೇರಲಿ ಅಂತಂದು ಹೇಳ್ಬಿಟ್ಟು ಇಲ್ಲಿ ಕಾಯಿ ಕಡ್ಡಿ ಕರ್ಪೂರ ಎಲ್ಲ ಹಚ್ಬಿಟ್ಟು ಇಲ್ಲಿಂದ ನಾವು ಗಿರಿ ಪ್ರದಕ್ಷಿಣೆನ ಶುರು ಮಾಡ್ತೀವಿ ಫ್ರೆಂಡ್ಸ್. ಗಿರಿ ಪ್ರದಕ್ಷಿಣೆಗೆ ತುಂಬ ಪ್ರಾಮುಖ್ಯತೆ ಇದೆ. ಅದ್ರ ಪ್ರಾಮುಖ್ಯತೆ ಏನು ಅಂತ ಹೇಳಿದ್ರೆ, ನಾವು ಒಂದು ಗಿರಿನ ಪ್ರದಕ್ಷಿಣೆ ಮಾಡೋದ್ರಿಂದ, ಅಂದರೆ ಬೆಟ್ಟದ ರೂಪದಲ್ಲಿ ನೆಲೆಸಿರೋ ಅಂಥ ಶಿವನನ್ನು ಒಂದು ಪ್ರದಕ್ಷಿಣೆ ಮಾಡಿದ್ರೆ 1000 ಕುದುರೆನ ದಾನ ಮಾಡಿದಷ್ಟು ಪುಣ್ಯ ಸಿಗುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರನೇ ತುಂಬ ಜನ ಗಿರಿ ಪ್ರದಕ್ಷಿಣೆ ಮಾಡೋದಕ್ಕೆ ಇಷ್ಟಪಡ್ತಾರೆ. ಇಲ್ಲಿನ ಗೋಪುರಗಳು ನೋಡೋದಕ್ಕಂತೂ ತುಂಬ ಚೆನ್ನಾಗಿದ್ದಾವೆ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ನೀವು. ನೋಡೋದಕ್ಕಂತೂ 2 ಕಣ್ಣು ಸಾಲೋದಿಲ್ಲ. ಸೊ ಇವನ್ನ ಕಟ್ಟಿಸ್ತಂಥವ್ರು ನಮ್ಮ ವಿಜಯನಗರದ ಶ್ರೀಕೃಷ್ಣ ದೇವರಾಯರು ಅಂತ ಕೂಡ ಹೇಳ್ತಾರೆ. ಇದರ ಉದ್ದ ಬಂದು 217 ಅಡಿ 11 ಅಂತಸ್ತಿದೆ ಅಂತ ಹೇಳ್ತಾರೆ. ಇದು ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಗೋಪುರಗಳು. ನೋಡಿ ಫ್ರೆಂಡ್ಸ್, ಇಲ್ಲಿ ಲಿಂಗಗಳ ರೂಟ್ ಕೂಡ ಹಾಕಿದ್ದಾರೆ, 8 ಲಿಂಗಗಳ ದರ್ಶನ ಮಾಡ್ಕೊಳ್ಳೋದಕ್ಕೆ. ಅದರಲ್ಲಿ ಇದು ಅಗ್ನಿಲಿಂಗ, ಸ್ಟಾರ್ಟಿಂಗಲ್ಲೇ ಸಿಗೋವಂಥದ್ದು ಅಗ್ನಿಲಿಂಗ. ಜೊತೆಗೆ ಅಲ್ಲಲ್ಲಿ ಈ ಥರ ದೇವಸ್ಥಾನಗಳು, ತುಂಬ ದೇವಸ್ಥಾನಗಳಿದೆ ಫ್ರೆಂಡ್ಸ್. ಹೋಗೋ ದಾರಿನಲ್ಲಿ ಸಿಕ್ಕಾಪಟ್ಟೆ ದೇವಸ್ಥಾನಗಳಿದೆ, ಆಶ್ರಮಗಳು ಕೂಡ ಇದೆ. ಅದನ್ನೆಲ್ಲ ನೋಡ್ಕೋತಾ ನಾವು ಹೋಗ್ಬೋದು. ಎಲ್ಲೂ ಬೆಟ್ಟ ಹತ್ತೋದಾಗಲಿ ಅಥವಾ ಮೆಟ್ಲು ಹತ್ತೋ ಥರ ಇಲ್ಲ. ಸೇಮ್ ರೋಡು, ಡಾಂಬರ್ ರೋಡ್ ಮಾಡಿದ್ದಾರೆ. ರೋಡಲ್ಲಿ ನಡ್ಕೊಂಡು ಹೋಗೋವಾಗೇ ಇವೆಲ್ಲ ಸಿಗುತ್ತೆ. ಸೊ ಅದನ್ನೆಲ್ಲ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಏನು ಪ್ರಾಬ್ಲಮ್ ಅಂತೂ ಇಲ್ಲ ಫ್ರೆಂಡ್ಸ್. ಯಾಕೆಂದರೆ ಅಲ್ಲಲ್ಲಿ ಟಾಯ್ಲೆಟ್ ವ್ಯವಸ್ಥೆ ಆಗಿರ್ಬೋದು, ಊಟದ ವ್ಯವಸ್ಥೆ ಎಲ್ಲನೂ ಇದೆ. ಇದೆಲ್ಲ ಹೊರಗಡೆ ನಾನು ವೀಡಿಯೋ ಮಾಡ್ಕೊಂಡಿರೋದು ಫ್ರೆಂಡ್ಸ್. ಯಾಕೆ ಅಂತ ಹೇಳಿದ್ರೆ, ಒಳಗಡೆಯಿಂದ ಮುಂಚೆ ಎಲ್ಲ ವೀಡಿಯೋ ಮಾಡೋಕ್ಕೆ ಬಿಡೋರಂತೆ. ಬಟ್ ಇವಾಗ ಯಾವ ದೇವಸ್ಥಾನದಲ್ಲಿ ಕೂಡ ವೀಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ. ಹಾಗಾಗಿ ನಾನು ಹೊರಗಡೆಯಿಂದನೇ ವೀಡಿಯೋ ಮಾಡ್ಕೊಂಡಿದ್ದೀನಿ. ಆ 8 ಲಿಂಗಗಳು ಯಾವುದು ಅಂತಂದು ಹೇಳ್ತಾ ಇದ್ರ ಮುಂದೆ ನಾನು ಹೇಳ್ತಾ ಹೋಗ್ತೀನಿ. ಹೋಗೋ ರೋಡಲ್ಲಿ ನೋಡಿ ಈ ಥರ ಆ ಕಡೆ ಈ ಕಡೆ ಎಲ್ಲ ನಿಮ್ಗೆ ಏನೇನು ಬೇಕಾಗಿರುತ್ತೆ ಎಲ್ಲ ಸಿಗುತ್ತೆ ಫ್ರೆಂಡ್ಸ್. ನೋಡಿ, ಇಲ್ಲಿ ಕಾಗೆಗಳಿಗೆ ಇದಾಕಿದ್ದಾರೆ. ಮನುಷ್ಯನ ಥರ ಕಾಗೆಗಳು ಕೂಡ ಸ್ವಾರ್ಥಿಗಳಲ್ಲ. ಅಲ್ಲಿ ಕಾಳುಗಳು ಹಾಕಿದ್ದಾರೆ, ಅವು ತಿನ್ನೋದಂಗಿರಲಿ ಎಲ್ಲ ಕಾಗೆಗಳನ್ನ ಸೇರಿಸ್ಕೊಂಡು ಕರ್ಕೊಂಡು ತಿಂತಾಯಿದ್ದಾವೆ ಕಾಗೆಗಳು. ಮನುಷ್ಯ ಮಾತ್ರನೇ ಸ್ವಾರ್ಥಿ, ನನಗೆ ಬೇಕು ಎಲ್ಲ ಅಂತ ಅಂದ್ಕೊಳ್ಳೋದು. ಬಟ್ ಕಾಗೆಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ ಆ ಥರದ್ದು ಯಾವುದೇ ಒಂದು ಸ್ವಾರ್ಥ ಇರೋದಿಲ್ಲ. ನೋಡಿ, ಅಲ್ಲೇ ಹೋಗ್ತಾನೆ ಜಿಂಕೆಗಳು ಸಹ ಸಿಗುತ್ತೆ. ಹೋಗೋರು ಅಲ್ಲಿ ಅವುಗಳಿಗೆ ತಿಂಡಿ ಗಿಂಡಿ ಕೊಡ್ತಾ ಇರ್ತಾರೆ. ನೋಡೋದಕ್ಕಂತೂ 2 ಕಣ್ಣು ಸಾಲದು ಫ್ರೆಂಡ್ಸ್, ಅಷ್ಟು ಚೆನ್ನಾಗಿದ್ವು ಜಿಂಕೆಗಳು. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ. ಮರಿ ಜಿಂಕೆ ಕೂಡ ಇದೆ ಅಲ್ಲೊಂದು. ಹೋಗ್ತಾ ದಾರಿಲಿ ಈ ಥರ ಸಿಗ್ತಾನೆ ಇರುತ್ತೆ. ನೋಡಿ ಫ್ರೆಂಡ್ಸ್, ನೋಡೋದಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ವು ಜಿಂಕೆಗಳು. ಅವನ್ನ ಬಿಟ್ಟು ಬರೋದಕ್ಕೆ ಮನಸ್ಸೇ ಇರಲಿಲ್ಲ ನಮಗಂತೂ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ವು. ಹೋಗೋರು ಬರೋರೆಲ್ಲ ತಿಂಡಿಗಳು ಕೊಡ್ತಾ ಇದ್ರಲ್ವ, ತಿಂದ್ಕೊಂಡು ಎಲ್ರಿಗೂ ನಾವು ಮಾತಾಡೋದನ್ನೆಲ್ಲ ಅದು ಆಲಿಸ್ತಾ ಇದ್ವು. ಅವಕ್ಕೇನು ಅರ್ಥ ಆಗ್ತಾಯಿತ್ತೋ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ತುಂಬ ಚೆನ್ನಾಗಿ ಕೇಳಿಸ್ಕೊತಾ ಇದ್ವು ಫ್ರೆಂಡ್ಸ್. ಸೊ ಇವನ್ನೆಲ್ಲ ನೋಡಿಕೊಂಡು ನಾವು ಮುಂದೆ ಬಂದ್ವಿ. ಅಲ್ಲಿ ಯಾವುದಕ್ಕೂ ಏನೂ ಪ್ರಾಬ್ಲಮ್ ಇಲ್ಲ. ಊಟ ತಿಂಡಿಗಾಗಿರ್ಬೋದು, ಟಾಯ್ಲೆಟ್ ವ್ಯವಸ್ಥೆ ಆಗಿರ್ಬೋದು, ಎಲ್ಲದಕ್ಕೂ ತುಂಬ ಚೆನ್ನಾಗಿ ವ್ಯವಸ್ಥೆ ಇದೆ. ನಾವು ಬೆಳಗಿನ ಜಾವನೇ ಬಿಟ್ಟಿದ್ದರಿಂದ ನಮ್ಗೆ ಅಷ್ಟು ಬಿಸಿಲು ಅನ್ನಿಸ್ಲಿಲ್ಲ. ಬಿಸಿಲು ಬರೋ ಅಷ್ಟರಲ್ಲಿ ಅರ್ಧ ದಾರಿಗೆ ಬಂದ್ಬಿಟ್ಟಿದ್ವಿ ನಾವು. ಹಂಗಾಗಿ ನಮಗೇನು ಕಷ್ಟ ಆಗಲಿಲ್ಲ. ಬಟ್ ಕಾವೇರಕ್ಕ ನಾವು ನಡ್ಕೊಂಡು ಬರೋವಾಗ ಹೋಗ್ತಾ ತುಂಬ ಕಾಲು ನೋವಾಗೋದಾಗಲಿ ಅದೆಲ್ಲ ಆಗ್ತಾಯಿತ್ತು. ಸೊ ಅಲ್ಲಲ್ಲಿ ಕೂತ್ಕೊಂಡು ರೆಸ್ಟ್ ತೊಗೊಂಡು ಬರ್ತಾಯಿದ್ವಿ. ನೋಡಿ, ಇಲ್ಲೊಂದು ಕಡೆ ಕೂತಿದ್ದೀವಿ ನಾವು. ಅಣ್ಣಾಮಲೈ ದೇವಸ್ಥಾನ ಇದು. ಸೊ ಇಲ್ಲಿ ಕೂತ್ಕೊಂಡಿದ್ದೀವಿ. ಕಾವೇರಕ್ಕಂಗಂತೂ ಪಾಪ ತುಂಬ ಕಾಲು ನೋವು ಬರ್ತಾಯಿತ್ತು. ಶಾಂತಕ್ಕನೂ ಅಷ್ಟೇ, ತುಂಬ ದೂರ ನಡ್ಕೊಂಡು ಬಂದಿದ್ದರಿಂದ ಎಲ್ಲರಿಗೂ ಕಾಲು ನೋವು ಸ್ಟಾರ್ಟ್ ಆಗಿಬಿಟ್ಟಿತ್ತು ಆಲ್ರೆಡಿ. ನೋಡಿ ಫ್ರೆಂಡ್ಸ್, ಇವಾಗ ಲಾಸ್ಟ್ ಲಿಂಗನ ದರ್ಶನ ಮಾಡಿಕೊಂಡು ಅಲ್ಲಿಂದ ಹೊರಡ್ತಾ ಇದ್ದೀವಿ ನಾವು. ಎಲ್ಲೂ ನನಗೆ ಒಳಗಡೆ ವೀಡಿಯೋ ಮಾಡೋದಕ್ಕೆ ಬಿಡಲೇ ಇಲ್ಲ. ಹಂಗಾಗಿ ಹೊರಗಡೆ ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ. ಇಲ್ಲಿರೋ 8 ಲಿಂಗಗಳು ಯಾವುದು ಅಂತ ಹೇಳಿದ್ರೆ, ಅಗ್ನಿಲಿಂಗ, ಇಂದ್ರಲಿಂಗ, ಯಮಲಿಂಗ, ನೈಋತ್ಯಲಿಂಗ, ವರುಣಲಿಂಗ, ವಾಯುಲಿಂಗ, ಕುಬೇರಲಿಂಗ, ಈಶಾನ್ಯಲಿಂಗ.
ಅಂದರೆ ಇಲ್ಲಿನ ಒಂದೊಂದು ಲಿಂಗಕ್ಕೂ ಒಂದೊಂದು ಶಕ್ತಿ ಇದೆ ಅಂತ ಹೇಳ್ತಾರೆ ಫ್ರೆಂಡ್ಸ್. ಅಂದರೆ ಮನೆ ಪ್ರಾಬ್ಲಮ್ ಆಗಿರ್ಬೋದು, ಹಣಕಾಸಿಂದಾಗಿರ್ಬೋದು, ಆರೋಗ್ಯದಾಗಿರ್ಬೋದು, ಎಲ್ಲದಕ್ಕೂ ತುಂಬ ಒಳ್ಳೆ ಕ್ಷೇತ್ರ ಅಂತ ಕೆಲವರೆಲ್ಲ ತಿಳಿದಂಥವ್ರು ಹೇಳೋ ಪ್ರಕಾರ ಇಲ್ಲಿನ ಒಂದೇ ಒಂದು ಗಿರಿ ಪ್ರದಕ್ಷಿಣೆ ಮಾಡ್ಕೊಂಡು ಬಂದ್ರೂ ಸಾಕು. ಅಂದರೆ ಒಂದೇ ಒಂದು ಸಲ ಆ ಬೆಟ್ಟನ ಸುತ್ತಕೊಂಡು ಅಲ್ಲಿ ಇರೋವಂಥ ಆ 8 ಲಿಂಗಗಳನ್ನು ದರ್ಶನ ಮಾಡ್ಕೊಂಡು ಬಂದ್ರೇ ನಾವು ಮಾಡಿರೋ ಅಂಥ ಎಷ್ಟೋ ಪಾಪ ಕರ್ಮಗಳು ಅರ್ಧಕ್ಕರ್ಧ ಅಲ್ಲೇ ಕಳೆದೋಗುತ್ತೆ ಅಂತ ಕೂಡ ಹೇಳ್ತಾರೆ. ಸೊ ಹಂಗಾಗಿ ಇಲ್ಲಿ ಕಾಲಿಡೋದೇ ಒಂದು ಪುಣ್ಯ ಅಂತ ಹೇಳ್ತಾರೆ ಆ ಜಾಗಕ್ಕೆ ಹೋಗೋದು. ಹಂಗಾಗಿ ಯಾರಿಗೆಲ್ಲ ಅವಕಾಶ ಇದೆ ದಯವಿಟ್ಟು ಒಂದು ಸಲ ಹೋಗಿ ಬನ್ನಿ ಅಂತ ಕೂಡ ನಾನು ಹೇಳ್ತೀನಿ. ಸೊ ನಮಗಂತೂ ಅಲ್ಲಿಂದ ಎಲ್ಲ ಪ್ರದಕ್ಷಿಣೆ ಮಾಡಿಕೊಂಡು ಅದೆಲ್ಲ ನೋಡ್ಕೊಂಡು ಬಂದಿದ್ದು ಒಂಥರ ಖುಷಿ ಇತ್ತು. ಎಷ್ಟೋ ದಿನದಿಂದ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ನಾವು, ಬಟ್ ಇವತ್ತವರೆಗೂ ನಮ್ಗೆ ಹೋಗೋಕ್ಕಾಗಿರಲಿಲ್ಲ. ಬಟ್ ಇವಾಗ ನನಗೆ ಅಲ್ಲೋಗಿ ದರ್ಶನ ಮಾಡ್ಕೊಂಡು ಬಂದಿದ್ದು ಏನೋ ಒಂಥರ ಖುಷಿ ಆಯಿತು ಫ್ರೆಂಡ್ಸ್ ನನಗೂ. ಸ್ಟಾರ್ಟಿಂಗು ಗಿರಿ ಪ್ರದಕ್ಷಿಣೆ ಮಾಡೋವಾಗ 14 ಕಿಲೋಮೀಟ್ರ್ ನಮ್ಮ ಕೈಲಿ ಆಗುತ್ತಾ ನಡೆಯೋಕ್ಕೆ, ಅಷ್ಟು ಕಾಲು ನೋವು ಅಷ್ಟು ಇದು ಅಂತ ಅಂದ್ಕೊಂಡಿರ್ತೀವಿ ನಾವು. ಬಟ್ ಎಲ್ಲ ಮುಗಿಸ್ಕೊಂಡು ದರ್ಶನ ಮಾಡಿಕೊಂಡು ಲಾಸ್ಟ್ ಬರೋವಾಗ ಸಿಗುತ್ತಲ್ಲ ನೆಮ್ಮದಿ, ಅದೊಂಥರ ನೆಮ್ಮದಿ ಕೊಡುತ್ತೆ ಫ್ರೆಂಡ್ಸ್. ಆವಾಗ ಆ ಕಾಲು ನೋವಾಗಿರ್ಬೋದು ಯಾವುದು ನಮಗೆ ಮ್ಯಾಟ್ರ್ ಆಗೋದೇ ಇಲ್ಲ. ಸೊ ಅಷ್ಟೊಂದು ಖುಷಿಯಾಗುತ್ತೆ ನಮಗೆ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಮಾಡೋ ಅಂಥ ಒಂದು ಲೈಕ್ ಆಗಿರ್ಬೋದು ಅಥವಾ ಒಂದು ಕಮೆಂಟ್ ಆಗಿರ್ಬೋದು ನಮಗೆ ಇನ್ನೂ ಒಂದು ವಿಡಿಯೋ ಮಾಡೋದಕ್ಕೆ ನಮಗೂ ಖುಷಿ ಆಗುತ್ತೆ. ಸೊ ಹಂಗಾಗಿ ಕೇಳ್ಕೊತಾ ಇದ್ದೀನಿ, ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.